ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. KCET ಅಪ್ಡೇಟ್ 2025. ಓಕೆ, ಇವಾಗ ತಡ ಸಾಯಂಕಾಲ ಅಂತ ಹೇಳ್ಬೋದು. ನಿಮ್ಮ ಒಂದು ಕೆ ವೆಬ್ಸೈಟಲ್ಲಿ ಬಂದುಬಿಟ್ಟು ಸರ್ಚ್ ಮಾಡಿದರೆ ಸರ್ಚ್ ಅನ್ನೋ ಬದಲು ಮುಖಪುಟ. ಓಕೆ, ಮೇನ್ ಒಂದು ಇತ್ತೀಚಿನ ಪ್ರಕಟಣೆಗಳಲ್ಲಿ 13/6 UGCET 2025 ಇಂಜಿನಿಯರಿಂಗ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ 13/6/2025 ಅಂತ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಯಾಕಂದರೆ ಇದು ಭಾಳಷ್ಟು ಒಂದೊಂದು ಕೌನ್ಸಿಲಿಂಗ್ಗಿಂತ ಮುಂಚೆಗೆ ಒಂದು ಮೊದಲ ಹೆಜ್ಜೆ ಅಂತ ಏನು ಕರಿತೀವಿ ಅದಾಗಿರ್ತದೆ. ಎಲ್ಲನೂ ಕೂಡ ಓದಬೇಕಾಗಿರ್ತದೆ. ಸ್ವಲ್ಪ ಸದ್ಯಕ್ಕೆ ನಾನು ಸ್ವಲ್ಪ ಓದ್ತೀನಿ. ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ ಅಧಿನಿಯಮ 2006 ಅನ್ವಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ವೃತ್ತಿಪರ ಕೋರ್ಸ್ಗಳ ಸರ್ಕಾರಿ ಸೀಟು ಹಂಚಿಕೆ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದೆ. ಸರಿ, ಈಗಾಗಲೇ ಗೊತ್ತಿರುವ ಹಾಗೆ ಎಲ್ಲನೂ ಕೂಡ ಕೆದವರು ಏನು ಮಾಡ್ತಾರೆ ಅಂತಂದರೆ ವರ್ಷವೂ ಕೂಡ ಅಂದರೆ ಬೇರೆ ಎಲ್ಲನೂ ಕೂಡ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ಮಾಡ್ತಾರೆ ಅಂದರೆ ಸೀಟ್ ಹಂಚಿಕೆ ಮಾಡ್ತಾರೆ. ಅದ್ರ ತಕ್ಕನಿಗೆ ಭಾಳಷ್ಟು ಇದೆ. ಇದೆಲ್ಲನೂ ಕೂಡ ಓದೋದು ನಿಮಗೆ ಮ್ಯಾಟ್ರ್ ಬೇಕಾಗಿಲ್ಲ. ಓಕೆ, ಅದ್ರ ತಕ್ಕನಾಗಿ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಏನು ಮಾಡಿದೆ ಅಂದರೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಟ್ಟಿದ್ದಾರೆ. ಓಕೆ, ಡ್ರಾಫ್ಟ್ ಅಂದರೆ ಒಂದು ತಿಳ್ಕೊಬೇಕಿರ್ತದೆ. ಜಸ್ಟ್ ಇದೆ ಒಂದು ತಾತ್ಕಾಲಿಕ ಅಂತಂದು, ಬಟ್ 99% ಆಲ್ಮೋಸ್ಟ್ ಇದೇ ಇರ್ತದೆ. ಓಕೆ, ವಾಪಸ್ ಆಲ್ಮೋಸ್ಟ್ ಏನೂ ಕೂಡ ಚೇಂಜಸ್ ಆಗಲ್ಲ. ಇದೇ ಒಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸು. ಇದು ಸ್ವಲ್ಪ ಅನಲೈಸಸ್ ಮಾಡೋಣ, ಏನೇನೆಲ್ಲ ಇದೆ, ಯಾವ ರೀತಿ ನಿಮ್ಗೆ ಯೂಸ್ ಆಗುತ್ತೆ ಅಂತ ನೋಡೋದಂತಂದರೆ. ಸೊ ಬರೋಬ್ಬರಿ 98 ಪೇಜಸ್ ಇರುವಂಥದ್ದು ಒಂದು ಎಷ್ಟು ಕಾಲೇಜಸ್ ಇದಾವೆ ಒನ್ ಟೈಮ್ ನೋಡ್ಕೊಂಡ್ಬಿಡೋಣ. ಅಂದರೆ ಎಷ್ಟು ಕಾಲೇಜಸ್ದು ಒಂದು ಬಿಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ. ಓಕೆ, ಅಂದರೆ ಬೇರೆ ಯೂನಿವರ್ಸಿಟಿ ಕೂಡ ಇದಾವೆ. ಇದರಲ್ಲಿ ಬೇರೆ ಯೂನಿವರ್ಸಿಟಿ ಕೂಡ ಸೇರ್ಕೊಂಡಿರ್ತವೆ. ಸೊ ಅದನ್ನು ಕೂಡ ನೋಡ್ಕೋಬೇಕಾಗ್ತದೆ ನೀವು. ಓಕೆ, ಸೊ ನೋಡ್ಕೊರಿ. ಎಲ್ಲನೂ ಕೂಡ ಕಾಲೇಜಸ್ಸು ಅಂದರೆ 1, 2, 3 ಅಂತ ಬರೋಕ್ಕಾಗಲ್ಲ ಇಲ್ಲಿ. ಅಂದರೆ ಬೇರೆ ಯೂನಿವರ್ಸಿಟಿ ಮೇಲೆ ಎಲ್ಲನೂ ಕೂಡ ಹೋಗಿದಾವೆ. ಅಂದರೆ 98 ಕಾಲೇಜಸ್ ಇರುವಂಥದ್ದು ಒಂದು PDF ಅಲ್ಲಿ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ಟೈಪ್ ನೋಡ್ಕೊರಿ ಎಷ್ಟು ಕಾಲೇಜಸ್ ಇದೆ ಅಂತ ನೋಡ್ಕೊರಿ. ಬಟ್ ನಾನು ಈಗ ಸ್ವಲ್ಪ ಅನಲೈಸಸ್ ಮಾಡ್ತೀನಿ ಇನ್ನೇನೆಲ್ಲ ಆಗಿದೆ. ಓಕೆ, ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಈಗ ಯಾವ್ಯಾವ ಕಾಲೇಜಲ್ಲಿ ಹೇಳ್ತದೆ ನೋಡಿ, ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕ್ಯಾಟಗರಿ ಅವ್ರಿಗೆ ಎಷ್ಟು ಸೀಟ್ ಇದ್ದಾವೆ ಅನ್ನೋದು ಮ್ಯಾಟ್ರ್ ಆಗಿರ್ತದೆ. ಆ್ಯಂಡ್ ಮತ್ತು ಈಗ ಫಾರ್ ಎಕ್ಸಾಂಪಲ್ ಈಗ ಇಂಜಿನಿಯರಿಂಗ್ ಒಂದು ಬಿಟ್ಟಿದ್ದಾರೆ. ಆ್ಯಂಡ್ ಬೇರೆ ಕೋರ್ಸಸ್ ಇನ್ನೂ ಕೂಡ ಬಿಟ್ಟಿಲ್ಲ. ವರ್ಷನ್ ಕೂಡ ಹಂಗೆ ಮೊದಲೇ ಮಾಡ್ತಾರೆ. ಯಾಕಂತ ಇಂಜಿನಿಯರಿಂಗ್ ಫಸ್ಟ್ ಬಿಡ್ತಾರೆ ಅಂತಂದರೆ ವರ್ಷನ್ ಕೂಡ ಲಕ್ಷಾಂತರ ಗಟ್ಟಲೆ 1 ಲಕ್ಷಕ್ಕಿಂತ ಮೇಲ್ಪಟ್ಟು ಇಂಜಿನಿಯರಿಂಗ್ ಸೀಟ್ಗಳು ಥ್ರೂ ಏನು ಮಾಡ್ತಾರೆ ಅಡ್ಮಿಷನ್ ಆಗ್ತಾರೆ. ಸೊ ಹಂಗಾಗಿ ಇಂಜಿನಿಯರ್ಗೆ ಮೊದಲ ಆದ್ಯತೆ KU ಕೊಡ್ತಾರೆ. ಆದಷ್ಟೇ ಬೇರೆ ಕೋರ್ಸ್ಗಳು ಕೊಡ್ತಾರೆ, ಇಲ್ಲಂತಲ್ಲ. ಸರಿ, ಈಗ ಒಂದು ಯಾವುದಾದ್ರೂ ಎಕ್ಸಾಂಪಲ್ ತೊಗೊಳಕ್ಕೆ ಇದನ್ನೇ ತೊಗೊತೀನಿ. ನಾನು ಫಸ್ಟ್ನೇ ಕಾಲೇಜೇ ತೊಗೊಂಡ್ಬಿಡ್ತೀನಿ. ಕಾಲೇಜ್ ಬೇಕಾದರೆ ಓದ್ಕೋರಿ. ಇದ್ರಿಗೆ ನೋಡ್ಕೊಳ್ಳೋದಂತಂದರೆ ಸರಿ, ಕನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಫ್ VTU ಅಂತಂದರೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಅಂತ ಇದೆ. ಈ ಒಂದು ಕಾಲೇಜಲ್ಲಿ ಅಂದರೆ ಈ ಒಂದು ಕಾಲೇಜು ಅಥವಾ ಡಿಸ್ಟಿಕಲ್ಲಿ ಚಿಕ್ಕಬಳ್ಳಾಪುರ ಇರುವಂಥ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಕಾಲೇಜಲ್ಲಿ ಎಷ್ಟು ಬ್ರಾಂಚಸ್ ಇದೆ ಅಂತಂದರೆ CS ಇದೆ, ಕಾಣಿಸಿದೆ ನೋಡಿರಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಓಕೆ, ಅದರಲ್ಲಿ ಮತ್ತು AML ಬರ್ತದೆ. ಅದರಲ್ಲಿ ಬೇರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ, ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಇಷ್ಟು 4 ಕೋರ್ಸಸ್ಗಳು ಈ ಒಂದು ಕಾಲೇಜಲ್ಲಿ ಸಿಗ್ತವೆ. ಈಗ ಎಕ್ಸಾಂಪಲ್ ಅನಲೈಸಿಸ್ ಮಾಡ್ತಿದ್ದೀನಿ. ಈ ಒಂದು ಕಾಲೇಜಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಟೋಟಲಾಗಿ ಕಡೆಯಿಂದ 30 ಸೀಟ್ಗಳನ್ನು ಇಂಟೇಕ್ ಮಾಡ್ಕೊತಿದ್ದಾರೆ. ಎಲ್ಲನೂ ಕೂಡ ಅಂದರೆ ಭಾಳಷ್ಟು ತೊಗೋಬೋದು, ಬಟ್ 30 ಮಾತ್ರ ಕೆ ಥ್ರೂ ಏನಾಗ್ತದೆ ಇಂಟೇಕ್ ಆಗ್ತದವೆ. ಸೊ ಅದರಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ಗೆ, ಓಕೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ಗೆ 5% ಇರ್ತದೆ. ಆ್ಯಂಡ್ ಸ್ಪೆಷಲ್ ಕ್ಯಾಟಗರಿ ಇದ್ದವ್ರಿಗೆ ಏನಾದರೂ ಸೀಟ್ ಇದೆ ಅಂತ ನೋಡಿದರೆ ಸ್ಪೆಷಲ್ ಕ್ಯಾಟಗರಿ ಇದೆ. ಇಲ್ಲಿ ಒಂದಂತ ಕಾಣಿಸ್ತಿದೆ. ಅದು ಯಾರಿಗಪ್ಪ ಅಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅದೊಂದು. ಓಕೆ, ರಿಮೈನಿಂಗ್ ಯಾವುದೇ ರೀತಿಯಾಗಿ ಸ್ಪೆಷಲ್ ಕ್ಯಾಟಗರಿ ಒಳಗೆ ಯಾವುದು ಬ್ರಾಂಚಸ್ ಕೂಡ ಇಲ್ಲ, ಇದು ಒಂದೇ ಇದೆ. ಓಕೆ, ಆ್ಯಂಡ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದಕ್ಕೆ ಇದಕ್ಕೊಂದು 1, 2 ಇದೆ. ಅಂದರೆ ಈ ಬ್ರಾಂಚ್ಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದವ್ರಿಗೆ ಸೀಟ್ ಇದೆ. ಆ್ಯಂಡ್ ಸ್ಪೆಷಲ್ ಕ್ಯಾಟಗರಿ ಇದ್ದವ್ರಿಗೆ ಇದು ಒಂದು ಸ್ಟೂಡೆಂಟ್ಸ್ಗೆ ಮಾತ್ರ ಈ ಬ್ರಾಂಚಿಗೆ ಸಿಗುವಂಥದ್ದು. ಆ್ಯಂಡ್ HK ಮತ್ತು RK ಅಂತ ಕಾಣಿಸ್ತದೆ ನಿಮಗೆ. HK ಅಂತಂದರೆ ನಿಮ್ಗೆ ಗೊತ್ತಿರಬೇಕು. ಅಂದರೆ HK ಅಂತಂದರೆ ಏನಪ್ಪ ಅಂದರೆ ಹೈದರಾಬಾದ್ ಕರ್ನಾಟಕ ಅಂತ ಅಂತೀವಿ. ಅಂತಂದರೆ ಒಂದು ಸ್ಟೂಡೆಂಟ್ಸ್ ಅಂದರೆ ಅವರು HK ಇರೋ ಸ್ಟೂಡೆಂಟ್ಸು ಇದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಅವರು ಇದರಲ್ಲೂ ಕೂಡ ರಿಸರ್ವ್ ಇರ್ತದೆ. ಅಂದರೆ ಹೈದರಾಬಾದ್ ಕರ್ನಾಟಕ ಕೇವಲ 6 ಡಿಸ್ಟಿಕ್ಕಿಗೆ ಮಾತ್ರ ಅದು ಅವರು. ಅಂದರೆ 6 ಡಿಸ್ಟಿಕಲ್ಲೂ ಕೂಡ ಕೆಲವೊಂದಿಷ್ಟು ಹುಡುಗರು ಇರಲ್ಲ. ಓಕೆ, 6 ಡಿಸ್ಟಿಕಲ್ಲೂ ಕೂಡ ಯಾರ್ದೆಲ್ಲ ಹೈದರಾಬಾದ್ ಕರ್ನಾಟಕ ಅಂತ ಕರಿತೀವಿ, 371G ಅಂತ ಕರಿತೀವಿ, ಅದು ಇದ್ದವ್ರಿಗೆ ಮಾತ್ರ ನೋಡಿ. ಎಲ್ಲ ಒಂದು ಕಾಲೇಜಲ್ಲೂ ಕೂಡ ಅಂದರೆ ಎಲ್ಲ ಒಂದು ಬ್ರಾಂಚಸ್, ಓಕೆ, ಎಲ್ಲ ಒಂದು ಬ್ರಾಂಚಸ್ಸಲ್ಲೂ ಕೂಡ 2, 3, 2 ಅಂತ ಸೀಟ್ಸ್ಗಳಿದ್ದಾವೆ. ಸೊ ಅದೇ ರೀತಿಯಾಗಿ ನೋಡ್ತಂದರೆ RK ಅಂತಂದರೆ ಇಲ್ಲಿ ಜನರಲ್ ಮೆರಿಟ್ ಅಂತ ಕರಿತೀವಿ. ಅಂತಂದರೆ ಇಲ್ಲಿ ಮೀನ್ಸ್ ಜನರಲ್ ಮೆರಿಟ್ ಅನ್ನೋ ಬದಲು ಏನಂತಂದರೆ ಎಲ್ಲರೂ ಕೂಡ ಬರ್ತೀರಿ ಇದರಲ್ಲಿ. ಓಕೆ, ಎಲ್ಲ ಒಂದು ಸ್ಟೂಡೆಂಟ್ಸು ಇದ್ರ ಸಪ್ರೇಟ್ ಇನ್ನೂ ಕೂಡ ಡೀಟೇಲ್ಸಾಗಿ ಇನ್ನೂ ಕೂಡ ಕೊಟ್ಟಿಲ್ಲ. ಮೀನ್ಸ್ ಏನಪ್ಪ ಅಂತಂದರೆ ಇಲ್ಲಿ SC ಎಷ್ಟು, ST ಎಷ್ಟು, 3A ಎಷ್ಟು, ಅಂದರೆ 3 ಅಲ್ಲ 3B ಎಷ್ಟು, 2A ಎಷ್ಟು, ಕ್ಯಾಟಗರಿ 1 ಎಷ್ಟು, ಇಷ್ಟು ಡೀಪಾಗಿ ಇನ್ನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಕೂಡ ಬಿಟ್ಟಿಲ್ಲ. ಅದೊಂದು ಗಮನದಲ್ಲಿ ಇಟ್ಕೋಬೇಕು. ಜಸ್ಟ್ ಜನರಲ್ದು ಒಂದು ಏನು ಮಾಡಿದ್ದಾರೆ, ಸೀಟ್ ಮ್ಯಾಟ್ರಿಕ್ಸ್ ಏನು ಮಾಡಿದ್ದಾರೆ ಅಂತ ಇಲ್ಲಿ ನಮಗೆ ಕಾಣಿಸಿಗ್ತದೆ. ಒಂದು RK ಅಂತ ಬಂದುಬಿಟ್ಟು ಎಲ್ಲ ಕಡೆ 26 ಸೀಟು ಕಾಣಿಸಿದೆ. ಎಲ್ಲ ಕಡೆ 26 ಇದೆ. ಓಕೆ, 26 ಇದೆ. ಸೊ ಹಾಗಾಗಿ ಟೋಟಲ್ಸ್ಗಳು ಎಷ್ಟಾಗ್ತವೆ, 28, 29, 28 ಆಗ್ತವೆ. ಆ್ಯಂಡ್ SNK ಕೋಡ ಕೂಡ ಓಕೆ, ಇಂಜಿನಿಯರಿಂಗ್ ಅಂತ ಬಂದಾಗ ನಮಗೆ ಮೇನ್ ಇಂಪಾರ್ಟೆಂಟು ಇದು SNK ಕೋಡನೂ ಕೂಡ 5%. SNK ಕೋಡ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಸದ್ಯದರಲ್ಲೇ ಡೀಟೇಲ್ಸ್. ಓಕೆ, ಡೀಟೇಲ್ಸಾಗಿ SNK ಕೋಡ ಬಗ್ಗೆ ಮಾತಾಡ್ತೀನಿ. ಇವಾಗ 5% ಸೀಟ್ ಇದೆ ಅಂತಂದರೆ
ಈಗ ಲೈಕ್ 30 ಬದಲು ಇನ್ ಕೇಸ್ ಈ ಒಂದು ಕಾಲೇಜಲ್ಲಿ ಏನಾದರೂ ಈ ಒಂದು 30 ಬದಲಿಗೆ ಏನಾದರೂ 100 ಸೀಟ್ ಏನಾದರೂ ಇಂಟೆಕ್ ಮಾಡ್ತಿತ್ತಂದರೆ 5% 5 ಸೀಟು ಎಸ್ ಎನ್ ಕ್ಯೂ ಕೋಟಾ ಆಗಿರ್ತದೆ. ಬಟ್ ಇಲ್ಲಿ 30 ತೊಗೊಂಡಿರೋ ಕಾರಣ ಸೊ ಹಂಗೆ ಅದೇನಾಗ್ತದೆ ಅಂದರೆ ಕನ್ಸಿಡರ್ ಆ್ಯಸ್ ಎ 1 ಅಂತ ಆಗುತ್ತದೆ. ಬಟ್ 2 ಮಾಡ್ಬೇಕಿತ್ತಲ್ಲ ಬ್ರದರ್ ಅಂತ ಹೇಳ್ಬೋದು ನೀವು. ಸೊ ಇಲ್ಲಿ ಎಲ್ಲನೂ ಕೂಡ ಟೋಟಲಾಗಿ ನೋಡ್ಕೊಂಡೇ ಮಾಡಬೇಕು. 1 1 2 2 ಅಂತಂದರೆ ನೋಡಿ ಇಲ್ಲಿ ಎಷ್ಟು ಕಾಣ್ತಿದೆ ನೋಡಿ 2 4 ಅಂತಂದರೆ 6 ಸೀಟು. ಓಕೆ 6 ಸೀಟು 120 ಸೀಟ್ಸ್. ಓಕೆ ಅಲ್ಲಿ ಕರೆಕ್ಟ್ ಆಯಿತಾ ಅಂತಂದರೆ 100 ಸೀಟಿಗೆ 5 ಎಸ್ ಎನ್ ಕ್ಯೂ ಕೋಟಾ ಆಯ್ತಂದರೆ 120ಕ್ಕೆ 6 ಆಯ್ತಲ್ವಾ. ಸೊ ಹಂಗಾಗಿ ಬ್ರ್ಯಾಂಚ್ ಮೇಲೆ ಕೂಡ ಎಸ್ ಎನ್ ಕ್ಯೂ ಕೋಟಾ ಡಿಸ್ಟ್ರಿಬ್ಯೂಟ್ ಆಗುತ್ತದೆ. ಇದು ಕ್ಲಾರಿಟಿ. ಓಕೆ ಎಸ್ ಎನ್ ಕ್ಯೂ ಕೋಟಾಗೆ ಕ್ಲಾರಿಟಿ ಇದೆ ಈ ಕಾಲೇಜ್ದು. ಬಟ್ ಆ್ಯಂಡ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ದು ಕ್ಲಾರಿಟಿ ಇದೆ, ಸ್ಪೆಷಲ್ ಕ್ಯಾಟಗರಿದು ಕ್ಲಾರಿಟಿ ಇದೆ, ಎಚ್ ಕೆದು ಕ್ಲಾರಿಟಿ ಇದೆ. ಬಟ್ ಆರ್ ಕೆದಲ್ಲಿ ಫುಲ್ ಡೀಟೇಲಾಗಿ ಕೊಡ್ತಿಲ್ಲ. ಯಾಕಂದರೆ ಈ 26 ಸೀಟ್ಗಳು ಏನಾಗ್ತವೆ ಬೇರೆ ಬೇರೆ ಬ್ರಾಂಚಸ್ ಮೇಲೆ, ಅಂದರೆ ಬೇರೆ ಬೇರೆ ಕ್ಯಾಟಗರಿ ಮೇಲೆ, ಬೇರೆ ಬೇರೆ ಕ್ಯಾಸ್ಟ್ ಮೇಲೆ ಆ್ಯಂಡ್ ರಿಸರ್ವ್ ಇರ್ತಿರಲ್ಲ ಎಲ್ಲನೂ ಕೂಡ ಡೀಪಾಗಿ ಹೋಗ್ತವೆ. ಅದನ್ನು ಇಷ್ಟು ಕೊಡಲ್ಲ. ಯಾಕಂದರೆ ಜಸ್ಟ್ ಇದೇನಪ್ಪ ಅಂದರೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ಓಕೆ ಇದು ನಿಮಗೆ ಇಂಪಾರ್ಟೆಂಟ್. ಯಾಕಂದರೆ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಅಂದರೆ ನಮ್ಗೆ ಈಗ ಲೈಕ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಇದರಲ್ಲಿ ಎಷ್ಟು ಸೀಟ್ ಸಿಗುತ್ತೆ ಅಂತ ಒಂದು ಕ್ಲಾರಿಟಿ ಸಿಗ್ತದೆ. ಆ್ಯಂಡ್ ಎಚ್ ಕೆ ಇದ್ದವರು ಕೂಡ ಈ ಕಾಲೇಜ್ ನಂಗೆ ಯಾಕಂದರೆ ಎಲ್ಲರೂ ಆಲ್ಮೋಸ್ಟ್ 6 ಜಿಲ್ಲೆಗಳಿದ್ದವರು ಎಚ್ ಕೆ ಇದ್ದವ್ರಿಗೆ ಭಾಳ ಅಂದರೆ ಕ್ಲಾರಿಟಿ ಸಿಗ್ತದೆ. ಯಾಕಂದರೆ ಇಷ್ಟೊಂದು ಸೀಟ್ಸ್ಗಳು ಎಚ್ ಕೆದವ್ರಿಗೆ ಇರೋ ಕಾರಣ ಆ್ಯಂಡ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದವ್ರಿಗೆ ಸ್ಪೆಷಲ್ ಕ್ಯಾಟಗರಿ ಇದ್ದವ್ರಿಗೆ ಮತ್ತು ಇಷ್ಟು ಎಸ್ ಎನ್ ಕ್ಯೂ ಕೂಡ ಸಿಗ್ತವೆ ಅಂತ ಒಂದು ಕ್ಲಾರಿಟಿ ಸಿಕ್ಕಾಗ ನಿಮಗೆ ಅಂದರೆ ನಿಮ್ಗೆ ಒಂದು ಬಿಲೀಫ್ ಬರ್ತದೆ. ನಮಗೂ ಕೂಡ ಈ ಒಂದು ಅಂದರೆ ಈ ಒಂದು ಅಂತಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಲ್ಲೋ, ಸ್ಪೆಷಲ್ ಕ್ಯಾಟಗರಿಯಲ್ಲೋ, ಎಚ್ ಕೆ ಲೋಗೋ ಅಥವಾ ಎಸ್ ಎನ್ ಕ್ಯೂ ಕೊಟ್ಟಲು ಸೀಟ್ ಸಿಗ್ಬೋದು ಅಂತ ನಿಮ್ಗೆ ಕ್ಲಾರಿಟಿ ಸಿಗ್ತದೆ. ಈ ಆರ್ಕೆ ಒಂದು ಡೀಪಾಗಿ ವಾಪಸ್ ಏನು ಮಾಡ್ತಾರೆ, ಇನ್ನೊಮ್ಮೆ ಇಂಜಿನಿಯರಿಂಗ್ದು ಒಂದು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಅದರಲ್ಲೆಲ್ಲನೂ ಕೂಡ ಡೀಪಾಗಿ ಇನ್ನೊಂದು ಸರ್ತಿ ಅನಾಲಿಸಿಸ್ ಮಾಡೋಣ. ಇವಾಗ ಸದ್ಯಕ್ಕೆ ಇಷ್ಟು ಒಂದು ಡ್ರಾಫ್ಟ್ ಅಂತ ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಕೆ ಎ. ಯಾಕಂದರೆ ಭಾಳಷ್ಟು ಹುಡುಗರು ಇಷ್ಟು ಜನ ಕೂಡ ವೇಟ್ ಮಾಡ್ತಾಯಿದ್ರು. ಇವಾಗ ಕೊನೆಗೆ ಏನಪ್ಪ ಅಂದರೆ ಸ್ಟಾರ್ಟ್ ಆಗಿದೆ. ಎಲ್ಲನೂ ಕೂಡ ಕೌನ್ಸಿಲಿಂಗ್ ಒಂದು ಹೆಜ್ಜೆ ಅಂತ ಹೆಂಗೆ ಕರಿತೀವಿ ಸ್ಟಾರ್ಟ್ ಆದಂಗೆ. ಸೊ ಇನ್ನು ಮುಂದೆ ಕೆ ಎದವ್ರು ತಡ ಮಾಡಲ್ಲ. ಯಾಕಂದರೆ ನೀಟ್ ರಿಸಲ್ಟ್ ಕೂಡ ಬರ್ತದೆ, ಎಲ್ಲನೂ ಕೂಡ ಮಾಡ್ತಾರೆ. ಸರಿ, ಇದಿಷ್ಟೇ ಇದ್ರ ವಿಡಿಯೋದಲ್ಲಿದೆ. ಸೊ ಇದ್ರ ತಕ್ಕನಾಗಿ ಡೌಟ್ಸ್ ಇತ್ತು ಅಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಸಂಬಂಧಪಟ್ಟಾಗಿ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸಾಧ್ಯ ಆದರೆ ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಓಕೆ ಸರಿ, ನೋಡಿ ಒಂದು ಟೈಮ್ ಎಲ್ಲರೂ ಕೂಡ ಪಿ ಡಿ ಎಫ್ನ ಚೆಕ್ಔಟ್ ಮಾಡ್ಕೋರಿ. ಕೆ ಇದಲ್ಲೇ ಬಿಟ್ಟಿದ್ದಾರೆ, ಎಲ್ಲೂ ಕೂಡ ಹೋಗೋ ಅವಶ್ಯಕತೆ ಇಲ್ಲ. ಕೆ ಇದಲ್ಲಿ ಬಂತಂದರೆ ಇತ್ತೀಚಿನ ಪ್ರಕಟಣೆಗಳು ಅಂತ ಏನಿತ್ತು ನೋಡಿ ಅದರಲ್ಲಿ ಬಂದು ಸೊ ಮತ್ತೆ ಒಂದೆರಡು ಬೇರೆ ಅಪ್ಡೇಟ್ ಆಗಿದಾವೆ. ಸೊ ಬಂದುಬಿಟ್ಟು ಇಲ್ಲಿ ನೋಡ್ಕೋರಿ, ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆ, ಇದು ಸಿಗುತ್ತೆ. ಇಲ್ಲಪ್ಪ ಅಂತಂದರೆ ನೀವು ನಾರ್ಮಲಾಗಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಕ್ಲಿಕ್ ಮಾಡಿಕೊಂಡು UGCET 2025 ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ತೀನಿ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಇದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಸಿಗುವಂಥದ್ದು. ಬೇಕಾದರೆ ನೋಡ್ಕೋಬೋದು. ಓಕೆ ಸರಿ, ಏನಾದರೂ ಒಂದು ಕೆ ಕಡೆಯಿಂದ ಈ ರೀತಿ ಅಪ್ಡೇಟ್ ಬಂದಾಗ ತಿಳಿಸ್ತಾ ಇರ್ತೀನಿ. ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತೀನಿ, ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಮುಂದೆ ಬರುವಂಥ ಎಲ್ಲನೂ ಕೂಡ ಗೈಡ್ಲೈನ್ಸ್ ಫ್ರೀಯಾಗಿ ಹೇಳ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ ಬಾಯ್.